ಹೊಳಲ್ಕೆರೆ ಪಟ್ಟಣದ ಸಂವಿಧಾನ ಸೌಧದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ತಾಲೂಕಾ ಆಡಳಿತ ಮತ್ತು ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು. ಪ್ರಮುಖ ರಾಜಬೀದಿಗಳಲ್ಲಿ ವಿವಿಧ ಜನಪದ ಕಲಾ ತಂಡಗಳ ಮೂಲಕ ಅದ್ದೂರಿಯಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ಚಂದ್ರಪ್ಪ ಕೆ ಅಧ್ಯಾಪಕರು, ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗ ಇವರು ಉಪನ್ಯಾಸ ನೀಡಿದರು. ನಿಂತು ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ಕೆರೆ ಬಿಂದು ಉದ್ಘಾಟನಾ ಸಮಾರಂಭ. ಅಚ್ಚು ಜ್ಯೋತಿ ಬೆಳಗಲಿ. ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋ ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದ ಜ್ಯೋತಿಯನ್ನು ಉದ್ಘಾಟಿಸೋಣ. ಪುಟ್ಟಿ ಮಲ್ಸಿಂಗನ್ ಮಾನ್ವಿಕ. ಸ್ಪಷ್ಟವಾಗಿ ಹೇಳಿದಂತ ಮಾನ್ಮೀಟಿ ಅವರಿಗೆ ಮತ್ತು ಅದನ್ನ ಕಲಿಸಿದಂತ ಅವರ ಗುರುವೃಂದಕ್ಕೆ ಮತ್ತು ಅವರ ಎತ್ತ ತಾಯಿಗೆ ನಮ್ಮ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಅಭಿಮಾನದ ಅಭಿನಂದನೆಗಳನ್ನ ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ. ಹಾಗೇನೆ ಆ ಪುಟಾಣಿಯ ಆ ಪೀಠಿಕೆ ಮಂಡನೆ ಮಾಡಿದ್ದಕ್ಕೆ ನಮ್ಮ ಹೊಳಲ್ಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಚಂದ್ರಪ್ಪ ಸರ್ ಅವರು 1,000 ನಗದಾಗಿ ಕೊಟ್ಟಿದ್ದಾರೆ. ಆ ಮಗು ಅದನ್ನು ಸ್ವೀಕರಿಸಬೇಕು. ಮುಂದೆ ಆ ಮಗುವಿನ ಭವಿಷ್ಯ ಉಜ್ವಲಗೊಳ್ಳಲಿಕ್ಕೆ ಎಲ್ಲ ರೀತಿಯ ಆಕಾಂಕ್ಷೆಗಳಿಗೆ ಈಡೇರಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಸ್ಥಾಪನೆ ಮಾಡಿ ಇಡೀ ಏನು ದಲಿತ ವರ್ಗ ಅಂತ ಏನು ಹೋರಾಟವನ್ನು ಮಾಡುವುದರ ಮೂಲಕ ಅವರು ಕೆಲಸವನ್ನು ಮಾಡ್ತಾರೆ. ಅದೆಲ್ಲದ ಆದಮೇಲೆ ಬಹಳ ಪ್ರಮುಖವಾಗಿ
ಪ್ರಮುಖವಾಗಿ ಅವರು ಸಂವಿಧಾನ ರಚನಾ ಸಮಿತಿ ಸದಸ್ಯರಾಗ್ತಾರೆ. ಆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾದ ಮೇಲೆ ಅಲ್ಲಿ ಬಹಳ ಪ್ರಮುಖವಾದ ಒಂದು ಪ್ರಶ್ನೆ ಬರುತ್ತೆ. ಏನು ಅಂತ ಹೇಳಿದ್ರೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತೇಳಿ ನಮ್ಮ ದೇಶದ ಎಲ್ಲ ರಾಷ್ಟ್ರೀಯ ನಾಯಕರು ಒಂದು ಚರ್ಚೆಯನ್ನು ಮಾಡಿ ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಕಾನೂನು ತಜ್ಞನ ಹತ್ರ ಭೇಟಿ ಮಾಡಿ ನಿಮ್ಮ ದೇಶದ ಮಾದರಿಯಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅಲ್ಲ ರೀ, ನಿಮ್ಮ ದೇಶದಲ್ಲೇ ಅತ್ಯಂತ ಪರಿಣಿತಿಯನ್ನು ಪಡೆದಿರುವ, ಪಾಂಡಿತ್ಯವನ್ನು ಪಡೆದಿರುವ, ಕಾನೂನನ್ನು ಆಳವಾಗಿ ಅಧ್ಯಯನ ಮಾಡಿರುವಂಥ ಒಬ್ಬ ಜ್ಞಾನಿ ಇದ್ದಾನೆ, ನೀವು ಅವನ ಹತ್ರ ಸಂವಿಧಾನವನ್ನು ಬರೆಸಿ, ಅದು ಬಿಟ್ಟು ನಮ್ಮ ಹತ್ರ ಬರೆಸಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಾರೆ. ಆಗ ಎಲ್ಲ ನಾಯಕರು ಗಾಂಧಿ ಹತ್ರ ಬರ್ತಾರೆ. ಆಗ ಗಾಂಧಿ ಹೇಳ್ತಾರೆ, ಇದು ನನಗೆ ಗೊತ್ತಿತ್ತು, ಆದರೆ ನಾನು ಈ ಮಾತನ್ನು ಹೇಳಿದ್ರೆ ನೀವು ಒಪ್ಪೋದಿಲ್ಲ ಅಂತೇಳಿ ನಾನು ಹೇಳಲಿಲ್ಲ ಅಂತ ಆದಾಗ ಆಗ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಅವರು ನೇಮಕ ಮಾಡ್ತಾರೆ. ಆದರೆ ಆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ದೇಶದಲ್ಲೂ ಕೂಡ ಇಷ್ಟು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಆ ಸಂವಿಧಾನದಲ್ಲಿರ್ತಕ್ಕಂಥ ಬಹುಮುಖ್ಯವಾದಂಥ ಅಂಶಗಳನ್ನು ಪಡೆದುಕೊಂಡು ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡುವಲ್ಲಿ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡಿದಂಥವರು ಅಂಬೇಡ್ಕರ್ ಅವರು. ಹಾಗಾಗಿ ಇಡೀ ನಮ್ಮ ಸಂವಿಧಾನದ ಆಶಯ, ಇಡೀ ನಮ್ಮ ಸಂವಿಧಾನದ ತತ್ವ, ಇಡೀ ನಮ್ಮ ಸಂವಿಧಾನದ ಮೌಲ್ಯಗಳೆಲ್ಲ ಈಗ ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಏನು ಮಾತಾಡಿದ್ವಲ್ಲ ಅದರಲ್ಲೇ ಇದೆ. ಈ ದೇಶವನ್ನ ಸಾರ್ವಭೌಮ ರಾಷ್ಟ್ರವನ್ನಾಗಿ ಕಟ್ಟಲು, ಈ ದೇಶವನ್ನ ಸಮಾಜವಾದಿ ರಾಷ್ಟ್ರವನ್ನಾಗಿ ಕಟ್ಟಲು, ಈ ದೇಶವನ್ನ ಧರ್ಮ ನಿರಪೇಕ್ಷಿತವಾದ ಜಾತ್ಯತೀತವಾದ ರಾಷ್ಟ್ರವನ್ನಾಗಿ ಕಟ್ಟಲು ಮತ್ತು ಈ ದೇಶದ ಎಲ್ಲ ವರ್ಗದ ಜನರಿಗೆ, ಈ ದೇಶದ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವುದಕ್ಕಾಗಿ, ಈ ದೇಶದ ಎಲ್ಲ ವರ್ಗದ ಜನರಿಗೆ ಆರ್ಥಿಕ ನ್ಯಾಯವನ್ನು ಕೊಡುವುದಕ್ಕಾಗಿ, ಈ ದೇಶದ ಎಲ್ಲ ವರ್ಗದ ಜನರಿಗೆ ರಾಜಕೀಯ ನ್ಯಾಯವನ್ನು ಕೊಡುವುದಕ್ಕಾಗಿ ನಾವು ಈ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳಲಾಗಿದೆ. ಹಾಗಾಗಿ ಬಹಳಷ್ಟು ಜನ ತಿಳ್ಕೊಂಡಿರೋದೇನೆಂದರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಅದು SC ಅವರಿಗೆ ಮಾತ್ರ, ಅದು ದಲಿತರಿಗೆ ಮಾತ್ರ ಅಂತ. ಈ ದೇಶದ ಒಳಗಡೆ ಬದುಕುತ್ತಿರುವ ಒಬ್ಬ ಭಿಕ್ಷುಕನಿಂದ ಹಿಡಿದು ಈ ದೇಶದ ಒಳಗಡೆ ಯಾವ್ಯಾವ ಶ್ರೀಮಂತರ ಹೆಸರುಗಳು ಪಟ್ಟಿ ಬರುತ್ತೋ ಅವರೆಲ್ಲರೂ ಕೂಡ ಈ ದೇಶದ ಸಂವಿಧಾನದ ಅಡಿಯಲ್ಲೇ ಅವರು ಬದುಕನ್ನು ಕಟ್ಟಿಕೊಳ್ತಿರುವುದು, ಅವರ ಹಕ್ಕುಗಳನ್ನು ಅನುಭವಿಸುತ್ತಿರುವುದು, ಅವರ ಸ್ವಾತಂತ್ರ್ಯಗಳನ್ನು ಅನುಭವಿಸುತ್ತಿರುವುದು, ಅವರ ಎಲ್ಲ ಸವಲತ್ತುಗಳು ಈ ಸಂವಿಧಾನದ ಮೂಲಕ ಪಡೆದಿರುವುದು. ಹಾಗಾಗಿ ಯಾರು ಇವತ್ತು ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಿರೋ, ಯಾರು ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಿರೋ, ನೀವು ಈ ದೇಶದ ಹಕ್ಕುಗಳನ್ನು ಅನುಭವಿಸುವುದಕ್ಕೆ, ಈ ದೇಶದ ಸಂವಿಧಾನಬದ್ಧ ಸವಲತ್ತುಗಳನ್ನು ಅನುಭವಿಸುವುದಕ್ಕೆ, ಈ ದೇಶದ ರಾಜಕೀಯ ಮೀಸಲಾತಿಗಳನ್ನು ಪಡೆಯುವುದಕ್ಕೆ ಅರ್ಹರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟು ಸಮಯ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.